ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಬೆಳಗ್ಗೆಯಿಂದನೇ ವೀಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ನಮ್ಮ ದೀಕ್ಷಾ ಗಾಡಿನೆಲ್ಲ ವಾಶ್ ಮಾಡ್ತಾಯಿದ್ದಾಳೆ. ಅವ್ರ ಪಪ್ಪನೂ ಕೂಡ ಮಾಡಿದ್ರು. ಇವಾಗ ಮಮ್ಮಿ ಗಾಡಿ ನಾನೇ ಮಾಡ್ತೀನಿ ಪಪ್ಪ ಅಂತ ಅವಳು ಕೂಡ ಮಾಡ್ತಾಯಿದ್ದಾಳೆ. ಈ ಥರ ಗನ್ ಕೊಟ್ಟರೆ ಅವಳು ಆಟ ಮಾಡೋಕ್ಕೆ ಅವಳೇ ನಾನೇ ಮಾಡ್ತೀನಿ ಪಪ್ಪ ಅಂತ ಹೇಳಿದ್ದು. ಇದು ಆಯ್ತು ಬಿದ್ದು ವಿಡಿಯೋ. ಹೊಡಿ ಫ್ರಂಟು 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 ಬಾಂಗೆ ಹೊಡಿ. ಈಗ ನಮ್ಮ ಅಮ್ಮನ ಗಾಡಿ ಕ್ಲೀನ್ ಮಾಡಿ ಇವಾಗ ನಾನು ನನ್ನ ಸೈಕಲ್ನ ಕ್ಲೀನ್ ಮಾಡ್ಕೊತೀನಿ. ಫಸ್ಟ್ ಅಂತೂ ನಮ್ಮ ಅಪ್ಪ ನನಗೆ ಗನ್ ಕೊಟ್ಟಿದ್ದಾರೆ. ಅದು ಕ್ಲೀನ್ ಮಾಡೋಕ್ಕೆ ತುಂಬಾನೇ ಒಂಥರ ಖುಷಿ ಆಗುತ್ತೆ ಎಲ್ಲ ಕ್ಲೀನ್ ಮಾಡೋಕ್ಕೆ, ಅಲ್ವಾ ಅಮ್ಮ? ಅವ್ರ ಪಪ್ಪ ಅವಳಿಗೆ ಹೇಳ್ಕೊಡ್ತಾ ಇದ್ರು. ಹಾಗಾಗಿ ಅವಳು ಕ್ಲೀನ್ ಮಾಡೋಕ್ಕೆ ಅವಳಿಗೆ ಅನುಕೂಲ ಆಯಿತು. ಹಾಗೆಯೇ ಇವಾಗ ಎಲ್ಲ ಮುಗಿಸಿ ಇವಾಗ ಪೂಜೆಯನ್ನು ಮುಗೀತು. ಇವಾಗ ಅಡುಗೆ ಮಾಡೋಣ ಅಂತ ಬಂದೆ. ಇವತ್ತು ಮಟನ್ ಪಲಾವ್ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಮೊದಲಿಗೆ 1 ಇಂಚಷ್ಟು ಶುಂಠಿ, 1 ಗೆಡ್ಡೆ ಬೆಳ್ಳುಳ್ಳಿ, 4 ರಿಂದ 5 ಹಸಿಮೆಣಸಿನಕಾಯಿ ಅದೆಲ್ಲ ನೀಟಾಗಿ ರುಬ್ಕೊಂಡೆ. ಇವಾಗ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಟಿದ್ದೀನಿ. ಅದಕ್ಕೆ 1 2 ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆ, 1 ಟೇಬಲ್ ಸ್ಪೂನ್ ತುಪ್ಪ, 2 ಚಕ್ಕೆ, 3 ಲವಂಗ, 1 ಸ್ಟಾರ್ ಹೂವು, 1 ಪಲಾವ್ ಎಲೆ, ಒಂದೇ 1 ಏಲಕ್ಕಿ. ಟೇಸ್ಟ್ ಕೊಡುತ್ತೆ, ಮಾತ್ರ ಬೇಗನೆ ಆಗುತ್ತೆ, ಸ್ಪೀಡಾಗಿ ಆಗುತ್ತೆ. ಇವಾಗ ಇದಕ್ಕೆ 1 ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇದನ್ನು ಕೂಡ ಫ್ರೈ ಮಾಡಿ ಆವಾಗಲೇ ಇವಾಗ ರುಬ್ಬಿ ಇಟ್ಕೊಂಡಿರುವಂಥ ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಹಸಿಮೆಣಸಿನ್ಕಾಯಿನೂ ಕಟ್ ಮಾಡಿ ಹಾಕ್ಬೋದಾಗಿತ್ತು, ಯಾಕೆಂದರೆ ನಮ್ಮ ದೀಕ್ಷಾ ಕಟ್ ಮಾಡಿದ್ರೆ ತಿನ್ನಲ್ಲ. ಹಾಗಾಗಿ ನಾನು ಈ ಥರ ಒಳಗಡೆ ರುಬ್ಬಿ ಹಾಕೋದ್ರಿಂದ ತಿಂತಾಳೆ. ಅದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಜೊತೆ ಪೇಸ್ಟ್ ಮಾಡ್ಕೋತೀನಿ. ಮತ್ತು 1 ಮೀಡಿಯಮ್ ಸೈಜ್ ಟೊಮೊಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಷ್ಟನ್ನು ಇವಾಗ ಮಿಕ್ಸ್ ಮಾಡಿ ಇದಕ್ಕೆ ಇವಾಗಲೇ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಬಿಡ್ತಾಯಿದ್ದೀನಿ. ಯಾಕಂದರೆ ಟೊಮೊಟೊ ಮತ್ತು ಈರುಳ್ಳಿನ ಸಾಫ್ಟ್ ಆಗುತ್ತೆ ತುಂಬಾ. ಇದಕ್ಕೆ ಇವಾಗ ಆವಾಗಲೇ ಒಗ್ಗರಣೆ ಮಾಡಿ 2 ವಿಷಲ್ ಬರ್ಸ್ಕೊಂಡಿದ್ದೆ ಮಟನ್ನ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಇದನ್ನು ಇವಾಗ ಮಸಾಲೆ ಜೊತೆ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡಿ ಇದಕ್ಕೆ ಇವಾಗ 1 ಟೇಬಲ್ ಸ್ಪೂನು ಧನಿಯಾ, 1 ಟೇಬಲ್ ಸ್ಪೂನು ಗರಂ ಮಸಾಲ, 1/4 ಟೇಬಲ್ ಸ್ಪೂನು ಅಡುಗೆ ಅರಿಶಿನ, ಇವಾಗ ಸ್ಪೈಸಸ್ ಜೊತೆ ಚೆನ್ನಾಗಿ ಸ್ವಲ್ಪ ಕುಕ್ ಆಗಬೇಕು ಮಟನ್ನು, ಆವಾಗ ತುಂಬಾ ಟೇಸ್ಟ್ ಕೊಡುತ್ತೆ ಮಾತ್ರ. ಇದಕ್ಕೆ ಇವಾಗ ಗಟ್ಟಿ ಮೊಸರನ್ನ 2 ಟೇಬಲ್ ಸ್ಪೂನು ಹಾಕ್ತಾಯಿದ್ದೀನಿ. ಮೊಸರು ಹಾಕೋದ್ರಿಂದ ಮಟನ್ನು ಸಾಫ್ಟ್ ಆಗುತ್ತೆ ತುಂಬಾ. ಇವಾಗ ವಾಶ್ ಮಾಡಿ ಇಟ್ಕೊಂಡಿರುವಂಥ ರೈಸ್ನ ಹಾಕ್ತಾಯಿದ್ದೀನಿ. ನೋಡಿ, ಒಂದು ½ ಅನ್ ಅವರಲ್ಲಿ ರೆಡಿ ಮಾಡ್ಕೋಬೋದು ಮಟನ್ ಬಿರಿಯಾನಿ. ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಮಾತ್ರ. ಇವಾಗ ಅಳತೆಗೆ ತಕ್ಕಷ್ಟು ನೀರನ್ನ ಹಾಕಿ ಕುಕ್ಕರ್ ಮುಚ್ಚಳನ ಕ್ಲೋಸ್ ಮಾಡ್ತಾಯಿದ್ದೀನಿ. ಇದು 1 2 ರಿಂದ 3 ವಿಸಲ್ ಬಂದರೆ ಸಾಕು. ನೋಡಿ, ರೆಡಿಯಾಗಿದೆ. ಎಷ್ಟು ಚೆನ್ನಾಗಿದೆ ಅಂತ, ಫ್ಲೇವರ್ ಅಂತೂ ಸಖತ್ತಾಗಿ ಬರ್ತಾಯಿದೆ. ಪೀಸಸ್ಸು ಅಷ್ಟೇ ಚೆನ್ನಾಗಿ ಕುಕ್ ಆಗಿದೆ. ಇದಕ್ಕೆ ಇವಾಗ ಮೇಲ್ಗಡೆ ಸ್ವಲ್ಪ ನಿಂಬೆ ರಸನ ಹಾಕೋಣ. ನಿಂಬೆ ರಸ ಹಾಕೋದ್ರಿಂದ ತುಂಬಾ ಟೇಸ್ಟ್ ಕೊಡುತ್ತೆ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಮೇಲ್ಗಡೆ ಸ್ವಲ್ಪ ಹಾಕ್ತಾಯಿದ್ದೀನಿ. ಇಷ್ಟನ್ನು ಹಾಕಿ ಒಂದೇ 1 ನಿಮಿಷ ಮುಚ್ಚಿಟ್ರೆ ಸಾಕು. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ನಾಳೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.